ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ. ಶ್ರೀ ಗುರುಭ್ಯೋ ನಮಃ. ಅಧ್ಯಾಯ 2. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಮಧಾರಕನು ಬಳಲಿ ಒಂದು ವೃಕ್ಷದ ಆಶ್ರಯದಲ್ಲಿ ವಿರಮಿಸಿದನು. ಆತನಿಗೆ ಸ್ವಲ್ಪ ನಿದ್ರೆ ಹತ್ತಿದಾಗ ಕನಸೊಂದಾಯಿತು. ಸ್ವಪ್ನದಲ್ಲಿ ಓರ್ವ ಜಟಾಧಾರಿಗಳು ಭಸ್ಮಭೂಷಿತರೂ ಆದ ಯೋಗಿಗಳು ಕಾಣಿಸಿಕೊಂಡರು. ಆ ಸಿದ್ಧ ಪುರುಷರು ಆತನ ತಲೆಯ ಮೇಲೆ ತನ್ನ ಹಸ್ತವನ್ನಿಟ್ಟು ಆಶೀರ್ವಾದ ಮಾಡಿದರು. ಅಷ್ಟರಲ್ಲಿ ನಾಮಧಾರಕನಿಗೆ ಎಚ್ಚರವಾಯಿತು. ಆತನು ಆಶ್ಚರ್ಯಚಕಿತನಾಗಿ ತನ್ನ ಪಯಣವನ್ನು ಮುಂದುವರಿಸಿದನು. ಸ್ವಲ್ಪ ದೂರ ಹೋಗುವುದರಲ್ಲಿ ಒಬ್ಬ ತೇಜಸ್ವಿಗಳಾದ ಯೋಗಿಗಳು ಸ್ವಪ್ನದಲ್ಲಿ ಕಂಡಂತೆಯೇ ಇದ್ದರು. ಅವರಿಗೆ ಸಾಷ್ಟಾಂಗ ನಮಿಸಿದ ನಾಮಧಾರಕನು, ಹೇ ಯೋಗಿವರ್ಯರೇ, ನೀವು ಯಾರು? ನೀವು ನನ್ನ ಮೇಲೆ ಕೃಪಾಶೀರ್ವಾದ ಮಾಡಿರಿ ಎಂದು ಕೇಳಿದನು. ಆಗ ಆ ಯೋಗಿಗಳು, ನಾನು ನೃಸಿಂಹ ಸರಸ್ವತೀ ಸ್ವಾಮಿಗಳ ಶಿಷ್ಯನಾದ ಸಿದ್ಧಯೋಗಿ. ಭೀಮಾ ಅಮರಜ ಸಂಗಮವಾಸಿಗಳಾದ ಶ್ರೀ ಗುರುವರ್ಯರು ಭಕ್ತರನ್ನು ಉದ್ಧರಿಸಲು ಅಲ್ಲೇ ನೆಲೆಸಿದರು. ಯಾರು ಶ್ರೀ ಗುರುಗಳ ದಯಾಪಾತ್ರರೋ ಅವರಿಗೆ ಭವಬಂಧನ ಹರಿಯುತ್ತದೆ, ದೈನ್ಯಾವಸ್ಥೆ ನಾಶವಾಗುತ್ತದೆ. ಅವರಿಗೆ ಸಂಸಾರದ ಭಯ, ಸಾವಿನ ಅಂಜಿಕೆ ಇರುವುದಿಲ್ಲ. ನೀವು ಶ್ರೀ ಗುರುಗಳ ಭಕ್ತರೇ ಇರಬಹುದು, ಆದರೆ ದೃಢ ನಂಬಿಕೆ ಇದೆಯೇ? ಅದಕ್ಕೆ ನಿನ್ನ ತಾಪತ್ರಯಗಳು ಬಾಧಿಸುತ್ತಿದೆ ಎಂದರು. ನಾಮಧಾರಕನು ಸಿದ್ಧಯೋಗೀಶ್ವರನಿಗೆ ಭಕ್ತಿಯಿಂದ ವಂದಿಸಿ ತನಗೆ ಶ್ರೀ ಗುರುಚರಿತ್ರೆಯನ್ನು ವಿವರಿಸಲು ಭಿನ್ನವಿಸಿದನು. ಆ ಯೋಗಿವರ್ಯರು ಅವನನ್ನು ಅಶ್ವತ್ಥ ವೃಕ್ಷದ ಬಳಿ ಕರೆದೊಯ್ದು, ನಾಮಧಾರಕನೇ, ಗುರು ಎಂಬ ಶಬ್ದ ಅದ್ಭುತವಾಗಿದೆ. ಗಕಾರವು ಸಿದ್ಧಿಪ್ರದ, ಉಕಾರವು ಪಾಲಕರೂಪಿ, ವಿಷ್ಣುವಿನ ವರ್ಣ ರೂಪವು, ರಕಾರವು ಅಗ್ನಿ ಬೀಜಾಕ್ಷರವಾಗಿ ಪಾಪಗಳನ್ನು ಸುಡುವಂತಹುದು. ಹೀಗಿದೆ ಗುರು ಶಬ್ದದ ಅಂತರಾರ್ಥ. ಶ್ರೀ ದತ್ತ ಹೃದಯಂ ನಿರ್ಗುಣಚ ಗುಣೋಪೇತಂ ವಿಶ್ವವ್ಯಾಪಿನಮೀಶ್ವರಂ ಧ್ಯಾತ್ವಾ ದೇವಂ ಮಹಾತ್ಮನಂ ವಿಶ್ವವಂದ್ಯಂ ಪ್ರಭುಂ ಗುರುಂ. ವಿಶ್ವಸೃಷ್ಟಿ. ಈಗ ನಿನಗೆ ವಿಶ್ವ ಸೃಷ್ಟಿಯನ್ನು ಸೂಕ್ಷ್ಮವಾಗಿ ಹೇಳುತ್ತೇನೆ. ಪರಮಾತ್ಮನಾದ ಶ್ರೀಮನ್ನಾರಾಯಣನು ಸಾಗರದಲ್ಲಿ ಮಲಗಿ ಸೃಷ್ಟಿ ಮಾಡಲಿಚ್ಛಿಸಿದನು. ಆತನ ನಾಭೀ ಕಮಲದಿಂದ 4 ತಲೆಯ ಬ್ರಹ್ಮನು ಜನಿಸಿದನು. ಆತನು ಅರಿಯಾಜ್ಞೆಯಂತೆ ಜಗತ್ತಿನ ಸೃಷ್ಟಿಯನ್ನು ಆರಂಭಿಸಿದನು. ಕೃತ, ತ್ರೇತ, ದ್ವಾಪರ, ಕಲಿಯುಗ ಪುರುಷರನ್ನು ಭೂಮಿಗೆ ಕಳುಹಿಸಿದನು. ಕಲಿಯುಗದಲ್ಲಿ ಜನರು ವಿಷಯಾಸಕ್ತರು, ಕಲಹಪ್ರಿಯರು, ಕ್ರೂರಿಗಳೂ ಆಗಿರುತ್ತಾರೆ. ಆದರೆ ಶ್ರೀ ಗುರುಭಕ್ತರಿಗೆ ಕಲಿಬಾಧೆಯ ತಾಪ ತಟ್ಟುವುದಿಲ್ಲ. ಈ ಸಂದರ್ಭದಲ್ಲಿ ಒಂದು ಪ್ರಸಂಗವೂ ಹೀಗಿದೆ. ಗೋದಾವರಿ ತೀರದಲ್ಲಿ ಅಂಗೀರಸ ಋಷಿಗಳ ಆಶ್ರಮವಿತ್ತು. ಅಲ್ಲಿ ವೇದ ಧರ್ಮನು ತಪೋನಿರತನಾಗಿದ್ದನು. ಆತನಿಗೆ ಅನೇಕ ಶಿಷ್ಯರಿದ್ದರು. ಅವರಲ್ಲಿ ದೀಪಕನೆಂಬಾತನು ನಿಷ್ಠನು. ಗುರುಗಳು ಆತನನ್ನು ನಾನಾ ಬಗೆಯಿಂದ ಪರೀಕ್ಷಿಸಿದರು. ಅವನ ಗುರುಭಕ್ತಿ ಗೆದ್ದಿತು. ಆತನ ಗುರುಭಕ್ತಿಗೆ ಮೆಚ್ಚಿದ ಹರಿಹರರು ಪ್ರತ್ಯಕ್ಷರಾಗಿ ವರ ನೀಡಲು ಬಂದರು. ಆದರೆ ಆ ಶಿಷ್ಯನು ಕೇವಲ ಗುರುಭಕ್ತಿ ದೃಢವಾಗಲಿ ಎಂದಷ್ಟೇ ವರ ಬೇಡಿದನು. ವೇದ ಧರ್ಮನು ತೃಪ್ತನಾಗಿ ದೀಪಕನಿಗೆ ಅಷ್ಟಸಿದ್ಧಿಗಳನ್ನೂ ನವನಿಧಿಗಳನ್ನೂ ಅನುಗ್ರಹಿಸಿದನು. ಹೀಗೆ ಶ್ರೀ ಗುರುಭಕ್ತಿಯು ಅಪಾರ ಮಹಿಮಾನ್ವಿತವಾಗಿದೆ. ಗುರುಭಕ್ತರಿಗೆ ಮಾತ್ರ ಸಂಸಾರ ಸಾಗರ ದಾಟಲು ಸಾಧ್ಯವಾಗುತ್ತದೆ ಎಂಬ ಸಿದ್ಧಯೋಗಿಗಳು ನಾಮಧಾರಕನಿಗೆ ಹೇಳಿದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 2ನೇ ಅಧ್ಯಾಯವು ಸಂಪೂರ್ಣವಾಯಿತು.